ಖಾನಾವಳಿ ಆರೋಗ್ಯಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಪಲ್ಲವಿ ಸತೀಶ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ಪಲ್ಲವಿ ಅವರೇ, ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣಾರ್ಥಿ. ಪಲ್ಲವಿ, ಎಲ್ಲಿಂದ ಬಂದಿರೋದು ನೀವು? ರಾಣೆಬೆನ್ನೂರು ನನ್ನ ನೇಟಿವ್. ನಾನು ಇರೋದು ಇವಾಗ ಬ್ಯಾಂಗ್ಳೂರಲ್ಲಿ. ಹೌದಾ? ಓಕೆ, ರಾಣೆಬೆನ್ನೂರು ನೇಟಿವ್ ಅಲ್ಲ. ಇವತ್ತು ಖಾನಾವಳಿಯಲ್ಲಿ ಯಾವ ಅಡಿಗೆ ಮಾಡ್ತಾ ಇದ್ದೀರಾ ಪಲ್ಲವಿ? ನಾನು ಇವತ್ತು ಸಿರಿಧಾನ್ಯ ಕಿಚಡಿ ಮಾಡ್ತಾ ಇದ್ದೀನಿ. ಸಿರಿಧಾನ್ಯ ಅಂದ್ರೆ ನಾನು ತಗೊಂಡಿರೋದು ನವಣೆ. ಇಂಗ್ಲಿಷ್ ಅಲ್ಲಿ ಫಾಕ್ಸ್ಟೈಲ್ ಮಿಲ್ಲೆಟ್ ಅಂತ ಹೇಳ್ತಾರೆ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಓಕೆ, ಸೊ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಕ್ಯಾರೆಟ್, ಆಲೂಗಡ್ಡೆ, ಟೊಮೊಟೊ, ಗೋಡಂಬಿ ಒಗ್ಗರಣೆಗೆ, ಈರುಳ್ಳಿ, ಬೀನ್ಸ್, ಬಟಾಣಿ, ಹೆಸರುಬೇಳೆ, ನವಣೆ, ಖಾರಕ್ಕೆ ಖಾರದ ಪುಡಿ ತಗೊಂಡಿದ್ದೀನಿ, ಸ್ವಲ್ಪ ಮಸಾಲೆಗೆ ಗರಂ ಮಸಾಲ, ತುಪ್ಪ, ಕೊತ್ತಂಬರಿ, ಉಪ್ಪು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಶುರು ಮಾಡೋಣಲ್ಲ. ಫಸ್ಟ್ ಏನ್ ಬೇಕು ನಿಮಗೆ? ಪಾನ್ ಕೊಡಿ. ಒಲೆ ಹಚ್ಕೊಂಡ್ಬಿಡ್ತೀರಾ ಪಲ್ಲವಿ? ಏನಿದು, ಏನ್ ಹಾಕ್ತೀರಾ? ಎಣ್ಣೆನಾ ತುಪ್ಪನ ಹೇಗೆ? ನಾನು ತುಪ್ಪದ ಒಗ್ಗರಣೆ ಕೊಡ್ತಾ ಇದ್ದೀನಿ. ಬೇಕಾದ್ರೆ ಎಣ್ಣೆ ಒಗ್ಗರಣೆನ ಹಾಕೋಬಹುದು. ತುಪ್ಪ ತಗೊಂಡಾಗ ಗೋಡಂಬಿ ಹಾಕೊಂಡು ಒಗ್ಗರಣೆ ಮಾಡ್ಕೊತೀನಿ. ಎಣ್ಣೆ ಬೇಕಂದ್ರೆ ಸಾಸಿವೆ ಜೀರಿಗೆ ಹಾಕೊಂಡು ಆಸ್ ಯೂಶುವಲ್. ನಾವು ಕಿಚಡಿ ಅಂದ್ರೇನೆ ಹೆಲ್ದಿ ಅಂತೇಳಿ ಎಣ್ಣೆ ತುಪ್ಪ ಎಲ್ಲ ಕಡಿಮೆ ಹಾಕ್ಬಿಟ್ಟೆ ಮಾಡ್ತೀವಿ. ಆರೋಗ್ಯಕ್ಕೆ ಒಳ್ಳೇದು ಮಕ್ಕಳಿಗೆ. ಗೋಡಂಬಿ ಹಾಕೊಳ್ಳೋದು ಎಷ್ಟು ಬೇಕೋ ಅಷ್ಟು. ಗೋಡಂಬಿ ಜಾಸ್ತಿ ಆದ್ರೆ ತೊಂದರೆ ಇಲ್ಲ ಅಲ್ಲ? ಎಷ್ಟು ಜಾಸ್ತಿ ಇರುತ್ತೆ, ಕೆಲವರಿಗೆ ಇಷ್ಟ ಅಲ್ವಾ? ಗೋಡಂಬಿ ರುಚಿ ಇರುತ್ತೆ. ಮತ್ತೆ ನೀವು ಎಣ್ಣೆಗಿಂತ ನನ್ನ ಲೆಕ್ಕದಲ್ಲಿ ತುಪ್ಪ ಹಾಕಿದ್ರೆ ರುಚಿ ಜಾಸ್ತಿ, ಫ್ಲೇವರ್ ಬರುತ್ತೆ ಅದ್ರದ್ದು. ಮತ್ತೆ ಈಗ ರಾಣೆಬೆನ್ನೂರು ಅಂತ ಹೇಳಿದ್ರಲ್ಲ ಪಲ್ಲವಿ, ಈಗ ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು ನಿಮ್ಗೆ? ಬೆಂಗಳೂರಿಗೆ ಬಂದು 2 ವರ್ಷ ಆಯ್ತು. ಮುಂಚೆ ಇದ್ದಿದ್ದು ರಾಣೆಬೆನ್ನೂರು. ಮದ್ವೆ ಆದ್ಮೇಲೆ ನಾನು ಬೆಂಗಳೂರು. 2 ವರ್ಷ ಆಯ್ತಾ ಮದ್ವೆ ಆಗಿ? ಈಗ ಏನ್ ಮಾಡ್ತಾ ಇದ್ದೀರಾ ನೀವು? ಇದು ಹುರ್ಕೋಬೇಕಾ ಚೆನ್ನಾಗಿ? ಆಯ್ತಾ? ಇನ್ನೇನಾದ್ರು ಸ್ವಲ್ಪ ಆಗ್ಲಿ ಹಾಕ್ಬೇಕು. ಏನ್ ಮಾಡ್ತಾ ಇದ್ದೀರಾ ನೀವು? ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಹೌದಾ? 2 ವರ್ಷದಿಂದನಾ ಇಲ್ಲಿಗೆ ಬಂದ್ಮೇಲೆ? ಅದ್ರ ಮುಂಚೆಯಿಂದ ಒಂದು 5 ವರ್ಷ ಆಯ್ತು. 5 ವರ್ಷ ಮುಂಚೆ ರಾಣೆಬೆನ್ನೂರಲ್ಲೂ ಮಾಡ್ತಾ ಇದ್ರ? ಇನ್ನೇನ್ ಹಾಕೋದಿದೆ? ಇದಾಗಿದೆ. ಇವಾಗ ಈರುಳ್ಳಿ ಕೊಡಿ. ಒಂದು ಸಣ್ಣ ಪ್ಲೇಟ್ ಕೊಡಿ. ಸ್ವಲ್ಪ ತೆಗ್ದಿಟ್ಕೊಳ್ತೀರಾ ಗೋಡಂಬಿನ? ಏನು ಮತ್ತೆ ಹಾಕೋದಕ್ಕೆ? ಗಾರ್ನಿಶಿಂಗ್. ಓಕೆ, ಲಾಸ್ಟ್ಗೆ ಸ್ವಲ್ಪ. ಈಗ ಈರುಳ್ಳಿ. ಈಗೇನು ಈರುಳ್ಳಿನ? ಸೊ ಅದೇ ಗೋಡಂಬಿ ಇರ್ಲಿ, ಅದ್ರೊಳಗೆ ಎಣ್ಣೆಗೆ ಅದೇ ಎಣ್ಣೆ ಹಾಕೋದಾ? ಎಣ್ಣೆ ಎಲ್ಲ ತುಪ್ಪ ತಗೊಂಡಿದ್ದೀರಾ? ಈರುಳ್ಳಿ ಚೆನ್ನಾಗಿ ಹುರಿಬೇಕಾ ಈಗ? ಕೆಂಪಾಗ್ಲಿ. ಸೊ ಇವಾಗ ನೀವು ಮನೆಯವ್ರು ಮಾತ್ರ ಇಲ್ಲಿ ಬೆಂಗಳೂರಲ್ಲಿ ಇರೋದಾ? ಅಡಿಗೆ ಎಲ್ಲ ನೀವೇ ಮಾಡೋದಾ? ನಾನೇ ಮಾಡ್ತೀನಿ. ಯಾವ ತರ ಅಡಿಗೆ ಅಂದ್ರೆ ರಾಣೆಬೆನ್ನೂರು ಶೈಲಿನ? ಉತ್ತರ ಕರ್ನಾಟಕ ಶೈಲಿನೇ ಜಾಸ್ತಿ ಮಾಡೋದು. ರೊಟ್ಟಿ, ಮುದ್ದೆ. ಮದ್ವೆಗಿಂತ ಮುಂಚೆನೆ ಕಲ್ತಿದ್ರ ಅಥವಾ ಆಮೇಲೆ ಕಲ್ತಿದ್ದ? ಮುಂಚೆ ಅಷ್ಟೊಂದು ಮಾಡ್ತಿರ್ಲಿಲ್ಲ, ಬಟ್ ಅಮ್ಮ ಮಾಡೋದ್ ನೋಡ್ತಿದ್ದೆ. ಮದ್ವೆ ಆದ್ಮೇಲೆ ಮಾಡಕ್ ಶುರು ಮಾಡಿ ಕಲ್ತಿದ್ದೀರಾ? ಮನೆಯವ್ರು ಏನ್ ಮಾಡ್ತಾರೆ ಪಲ್ಲವಿ? ಅವ್ರು ಇವಾಗ MD ರೇಡಿಯಾಲಜಿ 3rd ಇಯರ್ ಅಲ್ಲಿ ಓದ್ತಾ ಇದಾರೆ, ಕಮಾಂಡ್ ಹಾಸ್ಪಿಟಲ್ ಅಲ್ಲಿ. ಮುಗಿಯತ್ತೆ, ಇನ್ನ ಮೇಗೆ ಎಕ್ಸಾಮ್ ಇದೆ ಅವ್ರದ್ದು. ಹೌದಾ? MBBS ಮುಂಚೆನೆ ಮಾಡ್ಕೊಂಡಿದ್ರ? ಮುಂಚೆ ಮಾಡಿ 5 years ಆರ್ಮಿಯಲ್ಲಿ ಶಾರ್ಟ್ ಸರ್ವಿಸ್ ಕೆಲಸ ಮಾಡಿದ್ರು ಆಸ್ ಅ ಮೆಡಿಕಲ್ ಆಫೀಸರ್. ಇವಾಗ MD ಮಾಡ್ತಾ ಇದ್ದಾರೆ. ಇದೇ ಹೇಗೆ? ಇದು ತುಂಬಾ ಅಂದ್ರೆ ಹೊಂಬಣ್ಣದಷ್ಟು ಉರಿಬೇಕಾ ಅಥವಾ ಸಾಕಾ? ಅಷ್ಟೇನಾ? ಟೊಮೊಟೊ ಹಾಕೋತೀನಿ. ಇದಿವಾಗ ನಿಮ್ಮೂರು ಶೈಲಿನ ಅಥವಾ ಇದು ಕಿಚಡಿ? ಇದು ಸಿರಿಧಾನ್ಯದ್ದು ಕಿಚಡಿ ಅಂತ ಹೇಳಿದ್ರಲ್ಲ, ಅಲ್ಲೂ ಮಾಡ್ತಾರ ಅಥವಾ ಇದು ನಿಮ್ದೇನಾ? ಇಲ್ಲ, ಅಲ್ಲೂ ಮಾಡ್ತಾರೆ. ಮುಂಚೆ ಎಲ್ಲ ನಮ್ಮ ಅಜ್ಜಿ ಎಲ್ಲಾನು ಸಿರಿಧಾನ್ಯ ಅಂತಂದ್ರೆ ನವಣಕ್ಕಿನೇ ಅನ್ನದ ಬದಲು ಇದನ್ನೇ ಉಪಯೋಗಿಸ್ತಾ ಇದ್ರು. ಇತ್ತೀಚೆಗೆ ಕಡಿಮೆ ಆಗೋಗಿತ್ತು ಇದ್ರ ಉಪಯೋಗ ಮಾಡೋದು. ಈ ನಡುವೆ ಯಾವಾಗ ಅನ್ನ ಅಷ್ಟೊಂದು ಒಳ್ಳೇದಲ್ಲ, ಆಮೇಲೆ ತುಂಬಾ ಜನ ಕೊಲೆಸ್ಟ್ರಾಲ್ ಇರುತ್ತೆ, ಅಂತವರಿಗೆಲ್ಲಾನು ತುಂಬಾನೇ ಒಳ್ಳೇದು ಸಿರಿಧಾನ್ಯ. ಏನಂದ್ರೆ ನಾರಿನಾಂಶ ಜಾಸ್ತಿ ಇರುತ್ತೆ. ಹಾಗಾಗಿ ಯಾರಾದ್ರೂ ಬೊಜ್ಜು ಕರಗಿಸ್ಬೇಕು ಅಂತ ಅನ್ಕೊಂಡಿದ್ರೆ ಅನ್ನದ ಬದಲು ಅನ್ನದ ರಿಪ್ಲೇಸ್ಮೆಂಟ್ ಅಂತ ಅದ್ರ ಬದಲು ಇದನ್ನೇ ಉಪಯೋಗಿಸಬಹುದು. ಎಲ್ಲಾನು ಮಾಡ್ಬೋದು, ಬರೀ ಕಿಚಡಿ ಅಂತಲ್ಲ. ಪಲಾವ್ ಮಾಡ್ಬೋದು, ಪುಳಿಯೋಗರೆ ಮಾಡ್ಬೋದು. ಅನ್ನದ ಬದಲು ಎಲ್ಲದಕ್ಕೂ ಸಿರಿಧಾನ್ಯ ಉಪಯೋಗಿಸಬಹುದು. ಇತ್ತೀಚಿನ ದಿನದಲ್ಲಿ ಇನ್ನೂ ಈಗ ಸ್ವಲ್ಪ ಬರ್ತಾ ಇದೆ ಜನರಿಗೆ ತಿಳುವಳಿಕೆ. ಒಳ್ಳೇದು. ಆಕ್ಚುಲಿ ಇದರಲ್ಲಿ ನೀರು ಕೂಡ ಇದನ್ನ ಬೆಳೆಯೋದಕ್ಕೆ ಕಡಿಮೆ ಬೇಕಾಗಲ್ವಾ? ತುಂಬಾ ಬೆಳೆಯೋದೇ ಇದು ಉತ್ತರ ಕರ್ನಾಟಕ. ನೀವ್ ಹೇಳೋದು ಮೇನ್ ಆಗಿ ಫುಡ್ ಇದೇ ಆಗಿತ್ತು. ಅಕ್ಕಿ ಅಲ್ಲಿ ಅಷ್ಟೊಂದು ಬೆಳೀತಾ ಇರ್ಲಿಲ್ಲ ಮುಂಚೆ. ಈ ನಡುವೆ ನೀರಾವರಿ ಅದೆಲ್ಲ ಈ ನಡುವೆ ಶುರುವಾಗಿರೋದು. ಮುಂಚೆ ಎಲ್ಲ ಅಕ್ಕಿನೇ ಬೆಳೀತಿರ್ಲಿಲ್ಲ ಅಂತ ನಮ್ಮ ಅಜ್ಜಿಯವರೆಲ್ಲ ಅವಾಗೆಲ್ಲ ಇತ್ತು. ಇವಾಗ ಪುನಃ ನಾವು ಹೆಚ್ಚೆಚ್ಚು ಉಪಯೋಗಿಸ್ಕೋಬೇಕು. ನೀವ್ ಹೇಳ್ದಾಗೆ
ಚಿಕ್ಕವ್ರಿಗೆನೆ ಏನದು ಶುಗರ್ ಕಾಯಿಲೆ ಇರ್ಬೋದು, BP ಇರ್ಬೋದು, ಒಬೆಸಿಟಿ ಈ ನಡುವೆ ಎಲ್ಲ ನೋಡ್ತಾ ಇದೀವಿ, ತುಂಬಾ ನೋಡ್ತಾ ಇದೀವಿ. ಅವಾಗ ಅಂತವ್ರು ಹೆಚ್ಚು ಇದನ್ನೇ ಉಪಯೋಗಿಸಿದ್ರೆ ಒಳ್ಳೇದು. ನೀವು ಮನೇಲೆಲ್ಲ ಉಪಯೋಗಿಸ್ತೀರ ಸಿರಿಧಾನ್ಯದೆಲ್ಲ? ನಾನು ಅನ್ನದ ಬದಲು ಇದನ್ನೇ ಉಪಯೋಗಿಸ್ತೀನಿ. ಹೌದಾ? ರಾಗಿನೂ ಸಿರಿಧಾನ್ಯ, ರಾಗಿನೂ ಹೆಚ್ಚಾಗಿ ಉಪಯೋಗಿಸ್ತೀವಿ. ಅದು ಬಿಟ್ಟರೆ ಜೋಳನೂ ಸಿರಿಧಾನ್ಯ. ಹೌದು ಹೌದು. ಉತ್ತರ ಕರ್ನಾಟಕ ಶೈಲಿಯಲ್ಲಿ ಸ್ವಲ್ಪ ಪೌಷ್ಟಿಕತೆ ಜಾಸ್ತಿ ಇರುತ್ತೆ. ಇನ್ನೇನ್ ಹಾಕೋದಿದ್ಯಾ ಅಥವಾ ಹುರಿಬೇಕಾ? ಇವಾಗ ತರಕಾರಿ ಹಾಕೋಣ. ಇದಕ್ಕೆ ಇವಾಗ ಇದೇ ತರಕಾರಿ ಅಂತನಾ ಯಾವ್ದಾದ್ರು ನಿಮ್ ಇಷ್ಟ, ಇದು ನಿಮ್ ಇಷ್ಟ. ನಿಮ್ಗೆ ಯಾವ ತರಕಾರಿ ಇಷ್ಟನೋ ಅದನ್ನ ಹಾಕೋಬಹುದು. ಬಟಾಣಿ ಹಾಕ್ದೆ, ಇವಾಗ ಸೀಸನ್ ಇವಾಗ ಬಟಾಣಿ ತುಂಬಾ ಸಿಗ್ತಿದೆ ಅಲ್ವಾ, ಯಾವ ಸೀಸನ್ಗೆ ಯಾವ ತರಕಾರಿ ಜಾಸ್ತಿ ಸಿಗ್ತಿರುತ್ತೋ ಅದನ್ನ ನೀವು ಉಪಯೋಗಿಸ್ಕೋಬಹುದು. ಕ್ಯಾರೆಟ್, ಬೀನ್ಸ್, ಕೆಲವೊಬ್ರಿಗೆ ಇಷ್ಟ ಇರಲ್ಲ ಬೀನ್ಸ್ ಅದೆಲ್ಲಾನು, ಅದನ್ನ ಬಿಟ್ಕೋಬಹುದು. ಹೂಕೋಸ್ ಹಾಕೋಬಹುದು ಇದಕ್ಕೆ, ಆಲೂಗಡ್ಡೆ. ಎಲ್ಲಾ ತರಕಾರಿಗಳು ಈ ತರ ಒಂದ್ಸತಿ ಎಲ್ಲಾ ತರಕಾರಿಗಳ ಅಂಶನೂ ನಮ್ಗೆ ಸಿಗುತ್ತಲ್ವಾ ದೇಹಕ್ಕೆ. ಈ ತರ ಮಾಡ್ಕೊಂಡಾಗ ಏನು ಇಷ್ಟ ಇಲ್ಲ ಅಂದ್ರೂ ಅದನ್ನ ಹಾಕೊಂಡ್ಬಿಟ್ರೆ ರುಚಿ ಚೆನ್ನಾಗಿದ್ರೆ ತಿನ್ಬಿಡ್ಬೋದಲ್ವಾ. ಚೆನ್ನಾಗಿ ಹುರಿಬೇಕಾ ಇದು ಇವಾಗ? ಸ್ವಲ್ಪ ಇದಾಗ್ಲಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದಲ್ವಾ? ಇವಾಗ ನಾನು ಬೇಯಕ್ಕೆ ಸ್ವಲ್ಪ ಹಾಕಿರ್ತೀನಿ. ಆಮೇಲೆ ಮತ್ತೆ ನಾವು ಬೇಳೆ ಎಲ್ಲ ಬೇಯಿಸ್ಕೊಂಡ್ಮೇಲೆ ಅದಕ್ಕೆ ತಕ್ಕಂತೆ ಮತ್ತೆ ಉಪ್ಪನ್ನ ಜಾಸ್ತಿ ಹಾಕೋದು. ಸ್ವಲ್ಪ ಖಾರದ ಪುಡಿ, ಖಾರ ಎಷ್ಟು ಬೇಕು? ಖಾರ ನಿಮ್ಮ ರುಚಿಗೆ ತಕ್ಕಂತೆ ಖಾರ. ಕೆಲವ್ರು ಖಾರ ಕಡಿಮೆ ತಿಂತಿರ್ತಾರೆ. ನೀವೆಲ್ಲ ಖಾರ ಜಾಸ್ತಿನೇ ಅಲ್ವಾ? ಹಾ, ನಮ್ ಕಡೆ ಸ್ವಲ್ಪ ಉತ್ತರ ಕರ್ನಾಟಕ ಸ್ವಲ್ಪ ಖಾರ ಜಾಸ್ತಿನೇ. ಖಾರ ರುಚಿ ರುಚಿ ಮಾಡ್ಕೊಂಡೇ ತಿನ್ನೋದಲ್ವಾ? ಹೌದು. ಇದು ಖಾರದ ಪುಡಿ. ಇದೇನ್ ಹಾಕಿದ್ರಿ? ಇದು ಗರಂ ಮಸಾಲ ಪುಡಿಯನ್ನ ಹಾಕಿದೀರಾ. ಮತ್ತೆ ಇನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಇನ್ನೇನೋ ಹಾಕಕ್ಕಿದ್ಯಾ? ಏನಿಲ್ಲ, ಇದಕ್ಕೆ ನೀರ್ ಹಾಕೋಣ ಬೇಯಕ್ಕೆ. ಎಷ್ಟು ನೀರು ಹಾಕೊಳ್ಬೇಕು ಅದಕ್ಕೆ? ನೀರಿಗೆ ನೀವು ಎಷ್ಟು ಬೇಕಾದ್ರೂ ಹಾಕೋಬಹುದು. ಯಾಕಂದ್ರೆ ನಮ್ದು ನವಣಕ್ಕೆ ಏನಿದೆಲ್ಲ ಅದು ತುಂಬಾನೇ ನೀರು ತಗೊಳತ್ತೆ ಬೇಯಕ್ಕೆ. ಸೊ ನೀರಿನ ಬಗ್ಗೆ ನೀವು ಅಳತೆ ಅಂತೇಳಿ ಇದ್ ಮಾಡೋದು ಬೇಡ. ನೀವ್ ಎಷ್ಟು ನೀರ್ ಹಾಕಿದ್ರು ಅದು ತಗೊಳತ್ತೆ. ಮತ್ತೆ ಇವಾಗ ನೀವು ಕಿಚಡಿ ಅಂದ್ರಲ್ಲ, ಹಾಗಾಗಿ ನೀವು ನೀರ್ ಎಷ್ಟು ಹಾಕಿದ್ರು ಚೆನ್ನಾಗಿ ಬರುತ್ತೆ. ಓಕೆ. ಕಿಚಡಿ ಅಂದ್ರೆ ಸ್ವಲ್ಪ ನಾನು ಅನ್ಕೊಳ್ಳೋದು ಸ್ವಲ್ಪ ಮೃದು ಇದ್ರೂ, ಅಂದ್ರೆ ಮೆತ್ತಗಿದ್ರು ಚೆನ್ನಾಗಿ, ನೀರು ಜಾಸ್ತಿ ಆಗಿದ್ರು. ಓಕೆ. ಇದಕ್ಕೆ ಲಿಡ್ ಕ್ಲೋಸ್ ಮಾಡೋಣ. ಓಕೆ. ಮುಚ್ಚಳ ಮುಚ್ಚಿ ಬೇಯಿಸಕ್ ಇಡ್ತೀರಾ? ಈಗ ಅಂದ್ರೆ ಒಂದು ಅರ್ಧ ಬೆಂದಾಗಿದೆ, ಇನ್ನು ಫುಲ್ ಬೇಯ್ಬೇಕಲ್ವಾ ಕಿಚಡಿಗೆ? ಪೂರ್ತಿ ಬೇಯ್ಬೇಕಷ್ಟೇ. ಸಣ್ಣ ಉರಿಯಲ್ಲೇ ಬೇಯ್ಬೇಕು. ಹೌದು. ಇದಾಗೋ ಅಷ್ಟೊತ್ತಿಗೆ ನಾವು ನವಣಕ್ಕಿ ಮತ್ತೆ ಹೆಸರು ಬೇಳೆ ಬೇಯಿಸ್ಕೊಳ್ಳೋಣ. ಇದಿವಾಗ ನವಣಕ್ಕಿ ತಗೊಂಡು ನೆನ್ಸ್ಕೊಂಡಿದೀರಾ ಅಲ್ವಾ? ಎಷ್ಟು ನೆನ್ಸಿದೀರಾ? ಹೌದು, 1 ತಾಸು ನೆನ್ಸಿದೆ. 1 ತಾಸು ನೆನಿಬೇಕಾಯ್ತು? ಯಾಕಂದ್ರೆ ಇಲ್ಲ ಅಂದ್ರೆ ತುಂಬಾ ಟೈಮ್ ತಗೊಳತ್ತೆ ಬೇಯೋದಕ್ಕೆ. ನೀವು ಎಷ್ಟು ನೆನ್ಸ್ತಿರೋ ಅಷ್ಟು ಚೆನ್ನಾಗಿ ಬೇಗ ಬೇಯುತ್ತೆ. ಇದು ಯಾವ್ದು ಸಿರಿಧಾನ್ಯ ಆದ್ರೂ 1 ಗಂಟೆ ನೆನ್ಸ್ಬೇಕಾ ಅಥವಾ ಇದು ನವಣಕ್ಕಿಗೆ ಮಾತ್ರ? ಯೂಶಲಿ ಎಲ್ಲಾ ಸಿರಿಧಾನ್ಯ ಸ್ವಲ್ಪ ನೆನ್ಸ್ಬಿಟ್ಟೆ ಮಾಡ್ತಾರೆ. ಹೌದಾ? ಓಕೆ. ಸೊ ಈಗೇನ್ ಬೇಕು ಇವಾಗ? ಕುಕ್ಕರ್ ತಗೊಳ್ಳಿ. ಒಲೆ ಹಚ್ಕೊಂಡು ಇದಿವಾಗ ತರಕಾರಿಗಳನ್ನ ಒಂದು ಪ್ಯಾನ್ ಅಲ್ಲಿ, ಬಾಣ್ಲಿಯಲ್ಲಿ ಮತ್ತೆ ಕುಕ್ಕರ್ ಅಲ್ಲಿ ಇದನ್ನ ಬೇಯಿಸ್ತೀರಾ? ನವಣಕ್ಕಿ ಮತ್ತೆ ಹೆಸರು ಬೇಳೆ. ಬೇಕಾದ್ರೆ ಕುಕ್ಕರ್ ಅಲ್ಲೇನೆ ಎಲ್ಲ ಮಾಡ್ಕೊಂಡ್ಬಿಡ್ಬೋದು. ಈ ಕುಕ್ಕರ್ ಅಲ್ಲೇ ಒಗ್ಗರಣೆ ಹಾಕೊಂಡು ಆಮೇಲೆ ಬೇಳೆ ಇದನ್ನೆಲ್ಲ ಹಾಕಿ ಬೇಯಿಸಿ ಒಟ್ಟಿಗೆ ಬೇಯಿಸಬಹುದು ಬೇಕಾದ್ರೆ ಅಂತ. ಓಕೆ. ಈ ತರ ಆದ್ರೆ ಸ್ವಲ್ಪ ಉದ್ರುದ್ರು ಚೆನ್ನಾಗಿರುತ್ತೆ ತರಕಾರಿಗಳು ಅಂತ ಹೇಳಿ ಆತರ ಮಾಡ್ತಾ ಇದೀರಾ. 1 ಕಪ್ಪಿಗೆ ಅಲ್ವಾ? 1 ಕಪ್ ತಗೊಂಡಿದ್ದೀರಾ? ಸಮ ಪ್ರಮಾಣ ತಗೋಬೇಕು, ಹೆಸರು ಬೇಳೆ ಮತ್ತೆ ನವಣೆ. ಹೌದಾ? ಓಕೆ. ಸೊ ಈ ನವಣಕ್ಕಿ ತರ ಬೇರೆ ಸಿರಿಧಾನ್ಯದಲ್ಲೂ ಮಾಡ್ಕೋಬಹುದಾ? ಅಂದ್ರೆ ಎಲ್ಲಾ ಸಿರಿಧಾನ್ಯ ಒಳ್ಳೇದು, ನೀವ್ ಹೇಳಿದ್ರೆ ಬೇರೆ ಇನ್ನು ಅರ್ಕ ಅಂತ ಬರುತ್ತೆ, ಬೇರೆ ಬೇರೆ ಮಾಡ್ಕೊಳ್ಬಹುದು. ಹೆಸರು ಬೇಳೆ ಏನಕ್ಕೆ ಅಂತಂದ್ರೆ ಸ್ವಲ್ಪ ನವಣಕ್ಕಿ ಕೆಲವರಿಗೆ ಉಷ್ಣಾಂಶ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದು ಎರಡನ್ನೂ ಸ್ವಲ್ಪ ಬ್ಯಾಲೆನ್ಸ್ ಮಾಡುತ್ತೆ. ತಂಪು ಅಂತ ಹೇಳ್ತಾರಲ್ವಾ? ಹೆಸರು ಬೇಳೆ ಆರೋಗ್ಯಕ್ಕೆ ಒಳ್ಳೇದು, ಮತ್ತೆ ತುಂಬಾ ಚೆನ್ನಾಗಿ ಬೇಯೋದ್ರಿಂದ ಸ್ಮೂತ್ ಆಗಿ ಆಗತ್ತೆ, ಅಂದ್ರೆ ಮೃದು ಇರುತ್ತೆ ಕಿಚಡಿ ಅಂತ. ನೀರು ನೀವು ಎಷ್ಟು ಬೇಕಾದ್ರೆ ಹಾಕೋಬಹುದು. ಆದಷ್ಟು 1 ಲೋಟ ತಗೊಂಡ್ರೆ ನಾನು 4ರಷ್ಟು ನೀರು ಹಾಕಬೇಕು. 3 ಅಥವಾ 4ರಷ್ಟು ನೀರು ತಗೊಂಡ್ರು ಸರಿ ಇರುತ್ತೆ ಅಂತ. ಸರಿ. ಇದು ನೀರು ಹಾಕಿದಿರಲ್ಲ, ಒಂದು ಕಪ್ಪಿಗೆ 4ರಷ್ಟು ಅನ್ನುವಷ್ಟು. ಈಗ ಮುಚ್ಚಳ ಮುಚ್ಚಿಬಿಡೋದು. ಓಕೆ. ಉಪ್ಪು ನಾವು ಇದಕ್ಕೆ ಹಾಕೊಂಡಿದೀವಿ, ಆಮೇಲೆ ಬೇಕಾದ್ರೆ ಬೆಂದ ಮೇಲೆ ಉಪ್ಪು ಹಾಕೋಬಹುದು. ಓಕೆ, ಸರಿ. ಎಷ್ಟು ವಿಸಿಲ್ ಬರ್ಬೇಕಿದು? 3 ರಿಂದ 4.
3-4 ವಿಸಿಲ್ ಬರಬೇಕು, ಆವಾಗ ಚೆನ್ನಾಗಿ ಬೇಯೋದಲ್ವಾ? ಬೇಯುತ್ತೆ. 4 ಕೂಗಿದ್ರೆ ಚೆನ್ನಾಗಾಗುತ್ತೆ. ಇದು ಎಷ್ಟೊತ್ತು ಬೇಕು ಬೇಯೋದಕ್ಕೆ? ಇನ್ನೊಂದು 5 ನಿಮಿಷ ಇದಾಗುತ್ತೆ. ಓಕೆ ಸರಿ. ಈಗ ಕುಕ್ಕರು ಅಂದ್ರೆ 3 ಕೂಗಿ ತಣ್ಣಗಾಗಿದೆ ಅಲ್ವಾ? ನೋಡಿ ಆಗಿರ್ಬೋದು. ಆಗಿದ್ಯಾ? ಮತ್ತೆ ಏನಾದ್ರು ನೀರೇನಾದ್ರು ಬೇಕಾದ್ರೆ ಹಾಕೊಳ್ಬೇಕಾ? ಸರಿ. ನೀರು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೋಣ. ಮೇಲೆ ಇದು ಹಾಕಿ ನೀರು ಕೊಡಿ. ಮತ್ತೆ ಪಲ್ಲವಿ, ಈಗ ಫುಲ್ ಟೈಮಾ ಪಾರ್ಟ್ ಟೈಮಾ ನಿಮ್ದು ಕೆಲಸ? ಹೇಗೆ, ಎಷ್ಟು ಗಂಟೆ? ಫುಲ್ ಟೈಮ್ ನಂದು. ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆ ತನಕ. ಸೊ ಮತ್ತೆ 5 ಗಂಟೆ ಆದ್ಮೇಲೆ ಹೇಗೆ ನಿಮ್ ಹವ್ಯಾಸ ಏನಾದ್ರು ಇದೆಯಾ? ಏನ್ ಮಾಡ್ತೀರಾ? ಹವ್ಯಾಸ ಅಂತ ಹೇಳಕ್ಕಾಗಲ್ಲ, ನನ್ನ ಜೀವನ ಶೈಲಿ ಹಾಗೇನೆ ನಾನು ರೂಪಿಸ್ಕೊಂಡಿದೀನಿ. ಯೋಗಾಸನ ಮಾಡ್ತೀನಿ, ನಾನು ಯೋಗಾಭ್ಯಾಸ ಮಾಡ್ತೀನಿ. ಸುಮಾರು ವರ್ಷದಿಂದ ಮಾಡ್ತಾ ಇದ್ದೀನಿ ನಾನು. ಹೌದಾ? ಓಕೆ. ಸಂಜೆ 6:30 ಇಂದ 7:30 ತನಕ ನಾನು 1 ಗಂಟೆ ಪ್ರತಿದಿನ ಮಾಡ್ತೀರಾ? ಹಾ, ಪ್ರತಿದಿನ ಮಾಡ್ತೀನಿ. ಹೇಗನ್ಸುತ್ತೆ? ಇಷ್ಟು ಸುಮಾರು ವರ್ಷದಿಂದ ಮಾಡಿರೋದ್ರಿಂದ ಯೋಗದಿಂದ ನಿಮ್ಗೆ ಏನಾದ್ರು ಬೆನಿಫಿಟ್ ಅನ್ಸುತ್ತಾ? ಡೆಫಿನೆಟ್ ಆಗಿ ಇದೆ, ಆದ್ರೆ ನೀವು ಸ್ವಂತ ಮಾಡಿರೋದ್ರಿಂದ ಇದೆ. ಹೆಣ್ಮಕ್ಳಿಗಂತೂ ಇದ್ರದ್ದು ತುಂಬಾನೇ ಉಪಯೋಗ ಇದೆ. ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ ನಾನು. ಈಗಂತೂ ನಾವು ನೋಡ್ತೀವಿ, ಇನ್ನೊಂದ್ ಸ್ವಲ್ಪ ನೀರ್ ಹಾಕೋಣ. ಥೈರಾಯ್ಡ್ ಪ್ರಾಬ್ಲಮ್ ಎಲ್ರಿಗೂ ತುಂಬಾ ಕಾಮನ್ ಆಗೋಗಿದೆ. ನಮ್ಮ ಯೋಗಾಸನದಿಂದ ಒಂದ್ ಆಸನನ ಸತತವಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ತುಂಬಾ ಜನ ಅದರಿಂದ ಕ್ಯೂರ್ ಆಗಿದ್ದಾರೆ. ಅಂತ ಒಂದು ಕಾಯಿಲೆ ಗುಣ ಆಗುತ್ತೆ ಅಂತ ಹೇಳೋದು ನೀವು. ಹೌದು. ಆದ್ರೆ ಸತತವಾಗಿ ಮಾಡ್ಬೇಕು. ಕೆಲವರು ಒಂದೆರಡು ತಿಂಗಳು ಮಾಡ್ಬಿಟ್ಟು ಅಯ್ಯೋ ಗುಣನೇ ಆಗ್ಲಿಲ್ಲ ಅಂತ ನಿಲ್ಲಿಸ್ಬಿಡ್ತಾರೆ. ಆತರ ಮಾಡ್ಬಾರ್ದು. ಯೋಗ ಮಾಡ್ಬೇಕು. ಈಗ ನಮ್ಮ ಬಸವವಾಹಿನಿಯಲ್ಲೂ ನಾವು ಒಳ್ಳೊಳ್ಳೆ ಕಾರ್ಯಕ್ರಮ ಯೋಗದ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀವಿ. ಜನ ಅದನ್ನ ಉಪಯೋಗ ಪಡ್ಕೋಬೇಕು. ನಾನು ನೋಡ್ತಾ ಇರ್ತೀನಿ. ನಮ್ಮ ಬಸವ ಟಿವಿ ಆಪ್ ಬೇರೆ ಇದೆ ಅಲ್ವಾ, ಅದನ್ನ ನಾನು ಡೌನ್ಲೋಡ್ ಮಾಡ್ಕೊಂಡು ಆದಾಗೆಲ್ಲ ಸಮಯ ಆದಾಗ ನೋಡ್ತಾ ಇರ್ತೀನಿ. ಟಿವಿ ನೋಡಕ್ ಆಗದೆ ಇದ್ರು ಅದೇ ಇವಾಗ ಖಾನಾವಳಿದು ನಾವು ಯೂಟ್ಯೂಬ್ ಅಲ್ಲೆಲ್ಲ ಹಾಕಿರ್ತೀವಿ, ನೋಡಿದೀರಾ? ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀನಿ. ಆಯ್ತಾ? ಇವಾಗ ಇದಾಗಿದೆ. ಸ್ವಲ್ಪ ಇದ್ ಮಾಡ್ಕೊಳ್ಳಿ. ಉಪ್ಪು ಬೇಕಾದ್ರೆ ಟೇಸ್ಟ್ ನೋಡ್ಕೊಂಡು ಇನ್ನು ಸ್ವಲ್ಪ ಉಪ್ಪು ಖಾರ ಬೇಕಾದ್ರೆ ಆಡ್ ಮಾಡ್ಕೋಬಹುದು. ಈಗ ಉಪ್ಪು ಹಾಕ್ತೀರಾ? ಸ್ವಲ್ಪ ಉಪ್ಪು ಹಾಕೋಣ, ಯಾಕಂದ್ರೆ ಕಡಿಮೆ ಹಾಕಿದ್ದೆ. ಹೌದು, ಅವಾಗ ತರಕಾರಿಗೆ ಮಾತ್ರ ಹಾಕಿದ್ರಿ, ಬೇಯಿಸುವಾಗ ಹಾಕ್ಲಿಲ್ಲ ನೀವು ಅಲ್ವಾ? ಹೌದು, ನವಣಕ್ಕಿ ಬೇಯಿಸುವಾಗ ಹಾಕ್ಲಿಲ್ಲ. ಈಗ ಒಂಚೂರು ಹಾಕೊಂಡ್ಬಿಡಿ. ಸೊ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ರೆಡಿ ಕಿಚಡಿ ಆಗ್ಬಿಡುತ್ತಲ್ವಾ? ಏನಿಲ್ಲ, ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೇಕಲ್ಲ ಮೇಲ್ ಗಾರ್ನಿಶಿಂಗಿಗೆ. ನಾವು ಕೊತ್ತಂಬರಿ ಈಗ ಹಾಕ್ತೀರಾ? ಟ್ರಾನ್ಸ್ಫರ್ ಮಾಡಿದ್ವಿ, ಆಮೇಲೆ ಬೌಲಿಗೆ ಹಾಕೊಂಡ್ರು. ಸರಿ, ಇವಾಗ ಅಲ್ಲಿ ಕಿಚಡಿ ರೆಡಿ ಆಗಿದೆ. ಇನ್ನೊಂದು ಅಡಿಗೆ ಏನಿದು ರೆಡಿ ಮಾಡ್ಕೊಂಡಿದ್ದೀರಾ? ಕಿಚಡಿ ಜೊತೆಗೆ ಒಂದ್ ಸಣ್ಣದಾಗಿ ಚಟ್ನಿ ಮಾಡ್ಬೇಕಂತ. ಪುಂಡಿ ಸೊಪ್ಪಿನ ಚಟ್ನಿ ಮಾಡ್ಬೇಕು. ಪುಂಡಿ ಸೊಪ್ಪಿನ ಚಟ್ನಿನ ಏನೆಲ್ಲ ಬೇಕು? ಪುಂಡಿ ಸೊಪ್ಪಿನ ಚಟ್ನಿಗೆ ಹಸಿಮೆಣಸಿನಕಾಯಿ, ಬೆಲ್ಲ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಪುಂಡಿ ಸೊಪ್ಪು. ಓಕೆ, ಇದು ಆಫ್ ಮಾಡ್ಕೊಂಡ್ಬಿಡ್ತೀರಾ ಅಥವಾ ಇರ್ಲಿನ? ಆಫ್ ಮಾಡ್ಬೇಡ, ಆಗಿದೆ ಅಲ್ವಾ? ಸಾಕು, ಆಫ್ ಮಾಡಿ. ಓಕೆ, ಈಗ ಪುಂಡಿ ಸೊಪ್ಪು ಒಂದು ಬೌಲ್ ತಗೊಂಡಿದ್ದೀರಾ. ಇದು ಇಲ್ಲೆಲ್ಲ ಗೊಂಗುರ ಅಂತ ಹೇಳ್ತಾರಲ್ಲ, ಅದೇನಾ ಇದು? ಬೆಂಗಳೂರು ಕಡೆ. ಓಕೆ, ಸೊ ಇವಾಗ ಏನ್ ಬೇಕು? ಇವಾಗ ಫಸ್ಟ್ಗೆ ಪುಂಡಿ ಸೊಪ್ಪನ್ನ ಹುರ್ಕೋಬೇಕು. ಹೌದಾ? ಒಲೆ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ನಾನು. ನೀಟಾಗಿ ತೊಳೆದು ಸೊಪ್ಪುಗಳನ್ನ ಮಾತ್ರ ಅದು ಯೂಸ್ ಮಾಡಕ್ಕಾಗದ? ಪುಂಡಿ ಸೊಪ್ಪು ಅಂದ್ರೆ ಅದ್ರದ್ದು ಸ್ಟೆಮ್ ತರ ಇರ್ತಲ್ಲ, ಅದು ಬೇಡ? ಸ್ಟೆಮ್ ಏನ್ ಬೇಡ, ತುಂಬಾ ಅಂದ್ರೆ ಸ್ವಲ್ಪ ಬಲ್ತಿದ್ದೆಲ್ಲ ಬೇಡ, ಬರೀ ಎಲೆಗಳನ್ನ ಹಾಕೊಂಡು. ಸರಿ, ಅದೇನು ಎಣ್ಣೆನಾ ಅಥವಾ ಹಾಗೇನಾ ಡ್ರೈನೇ? ಸ್ವಲ್ಪ ಎಣ್ಣೆ ಹಾಕೊಂಡು ಹಸಿಮೆಣಸಿನ್ಕಾಯಿನೂ ಹಾಕೋಣ. ಸ್ವಲ್ಪ ಇದು ಬಾಡ್ಲಿ, ಬಾಡಾದ್ಮೇಲೆ ಸ್ವಲ್ಪ ಎಣ್ಣೆ ಹಸಿಮೆಣಸಿನ್ಕಾಯಿನ ಹಾಕೊಂಡು. ಹಸಿಮೆಣಸಿನಕಾಯಿ ಹಾಗೇನೂ ಹಾಕ್ಬೋದು. ಕೆಲವರಿಗೆ ಖಾರ ತುಂಬಾ ಜಾಸ್ತಿ ಅನ್ಸುತ್ತೆ, ಅಂತವ್ರು ಹುರ್ಕೊಂಡ್ಬಿಟ್ರೆ ಅದ್ರದ್ದು ಖಾರ ಮುರಿದೋಗುತ್ತೆ. ಸೊ ನಮಗೆ ಖಾರ ಅನ್ಸಲ್ಲ. ಸರಿ, ಇದೆಷ್ಟೊತ್ತು ಬೇಕು ಹುರಿಯೋಕೆ? ಒಂದು 2-3 ಮಿನಿಟ್ಸ್. 2-3 ಮಿನಿಟ್ಸ್ ಹುರಿಬೇಕಲ್ಲ? ಗೊತ್ತಾಗುತ್ತೆ ಹೆಂಗ್ ಹುರಿದಿದೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಅದು ಫುಲ್ ಬಾಡೋಗುತ್ತೆ, ಬಾಡಿ ಹೋಗಿ ಸ್ವಲ್ಪ ಒಂದು ಕ್ವಾಂಟಿಟಿ ಕಡಿಮೆ ಆಗಲ್ಲ, ಅವಾಗ ಅದು ಆಗಿದೆ ಅಂತ. ಸ್ವಲ್ಪ ಮೇಲೆ ಎಣ್ಣೆ ಹಾಕೋಣ. ಸಾಕಾ? ಸೊ ಈಗ ಅದು ಚೆನ್ನಾಗಿ ಹುರಿಬೇಕಲ್ವಾ? ಓಕೆ, ಹುರ್ಕೊಂಡ್ಬಿಡಿ. ಇದಾಗಿದೆ, ಇದನ್ನ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ.
ಸ್ವಲ್ಪ ಬಿಸಿ ಇರುತ್ತೆ ಆರ್ಲಿ, ಸೊ ದಟ್ ನಾವು ಅಷ್ಟೊತ್ತಿಗೆನೆ ಹಸಿಮೆಣಸಿನಕಾಯಿನ ಹುರ್ಕೊಂಡ್ಬಿಡೋಣ. ಅದನ್ನ ಸಪ್ರೇಟ್ ಆಗಿ ಹುರಿತೀರಾ? ಮೆಣಸಿನ್ಕಾಯಿ ಎಷ್ಟು ಹಾಕೋತೀರಾ? ಒಂದ್ 3-4. ನಿಮ್ ಖಾರ ಎಷ್ಟು ಬೇಕು ಸಾಕು ಅನ್ಸುತ್ತೆ. ಓಕೆ. ಎಣ್ಣೆ ಬೇಕಾ? ಇದು ತುಂಬಾ ಹುರಿಬೇಕಾ ಅಥವಾ ಸ್ವಲ್ಪ ಖಾರ ಹೋಗುತ್ತೆ, ಅದು ಸ್ವಲ್ಪ ಅದು ಒಡೆಯಕ್ ಶುರುವಾಗುತ್ತಲ್ಲ, ಅದಾಗಿದೆ ಅಂತ. ಓಕೆ ಓಕೆ ಸರಿ, ಹುರ್ಕೊಳ್ಳಿ. ಇದಾಗಿದೆ. ಆಫ್ ಮಾಡ್ಕೊಳ್ಳಿ. ಮಿಕ್ಸಿಗೆ ಇನ್ನೇನಾದ್ರು ಹಾಕಿದೆಯಾ? ಮಿಕ್ಸಿ ಜಾರ್ಗೆ ಸಾಮಾನು ಹಾಕ್ಬೇಕು, ಮೆಣಸಿನಕಾಯಿ ಹಾಕೊಂಡ್ಬಿಟ್ಟು ಎಲ್ಲ ಹೀಗೆ ಉಪ್ಪು ಕೊಡಿ. ಜೀರಿಗೆ, ಹಸಿ ಜೀರಿಗೆನ ಹಾಕೋದಾ? ಇದು ಉತ್ತರ ಕರ್ನಾಟಕ ಶೈಲಿನೇನಾ ಈ ಚಟ್ನಿ, ಪುಂಡಿ ಸೊಪ್ಪಿನ ಚಟ್ನಿ ಅಂದ್ರೆ? ಸಾಮಾನ್ಯವಾಗಿ ಎಲ್ರು ಮಾಡ್ತಾರೆ, ಬಟ್ ನಾವು ಸೊಪ್ಪುನ ಬೇರೆ ಏನಾದ್ರು ಹಾಕೊಳ್ಳೋದ್ ಬದಲು ಕೆಲವರು ಬೆಳ್ಳುಳ್ಳಿ ಚಟ್ನಿ ಅಂತ ಮಾಡ್ತಾರೆ. ಬೆಳ್ಳುಳ್ಳಿ ಕೊಡಿ. ಸ್ವಲ್ಪ ಬೇರೆ ತರ ಪುದೀನ ಚಟ್ನಿ ಮಾಡ್ತಾರೆ, ಈ ಸೊಪ್ಪು ಬದಲು ಪುದೀನ ಹಾಕೋತಾರೆ ಕೆಲವರು. ಬೆಲ್ಲ ಕೊಡಿ. ಸೊಪ್ಪುಗಳು ಆರೋಗ್ಯಕ್ಕೆ ಯಾವ್ದಾದ್ರು ಒಳ್ಳೇದೇನೆ. ಬೆಲ್ಲ ಒಂದ್ ಸ್ವಲ್ಪ ರುಚಿಗೆ ಹಾಕೋದಾ? ಆಯ್ತಾ? ಎಲ್ಲ ಹಾಕಿ ಆಯ್ತು. ಸ್ವಲ್ಪ ನೀರ್ ಹಾಕೋಣ. ಒಂದ್ಸತಿ ಹಾಕಿ ಮಿಕ್ಸ್ ಮಾಡಿದ್ರೆ ಚಟ್ನಿ ಆಗ್ಬಿಡುತ್ತೆ. ಮಾಡ್ಕೊ. ಆಗಿದೆ ಅನ್ಸತ್ತಲ್ಲ? ಆಗಿದೆ. ಸೊ ಪುಂಡಿ ಸೊಪ್ಪಿನ ಚಟ್ನಿ ರೆಡಿ ಇದೆ. ಕಿಚಡಿ ಕೂಡ ಆಗಿದೆ ಅಲ್ವಾ? ಸರ್ವಿಂಗ್ ಬೌಲ್ ಕೊಡಿ. ಇದು ಕಿಚಡಿ ಯಾವಾಗ? ಮಧ್ಯಾಹ್ನ ಮಾಡ್ತೀರಾ ಬೆಳಿಗ್ಗೆನ? ಬೆಳಗ್ಗೆನೆ. ಕುಕ್ಕರ್ ಅಲ್ಲಿ ಮಾಡಿದ್ರೆ ತುಂಬಾ ಬೇಗ ಆಗುತ್ತೆ. ತಿಂಡಿಗೆ ಮಾಡ್ಬಿಡೋದಾ? ತಿಂಡಿಗೆ. ಇದಕ್ಕೆ ಗಾರ್ನಿಷ್ಗೆ ಕೊತ್ತಂಬರಿ ಕೊಡಿ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀರಾ? ಗೋಡಂಬಿ. ಇದ್ರ ಜೊತೆ ಚಟ್ನಿ ಹಾಕೋಣ. ಇದಕ್ಕೇನು ಕಾಂಬಿನೇಷನ್ ಅಂತನಾ ಅಥವಾ ತಿಂದ್ರು ಈ ಚಟ್ನಿನ ನೀವು ಯಾವ್ದಕ್ಕೆ ಬೇಕಾದ್ರೂ ಉಪಯೋಗಿಸಬಹುದು. ಚಪಾತಿ, ರೊಟ್ಟಿ, ರೈಸ್. ಇದು ಸ್ವಲ್ಪ ಪ್ಲೇನ್ ಆಗುತ್ತೆ. ಇದ್ರ ಜೊತೆ ಏನಾದ್ರು ಬೇಕು ಅನ್ನೋರಿಗೆ ಈ ಚಟ್ನಿನ. ಇದು ಐರನ್ ರಿಚ್ ಫುಡ್. ಆಮೇಲೆ ಇದ್ರೊಳಗೆ ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ಕಣ್ಣು, ಯಾರಿಗೆ ಸಣ್ಣ ಮಕ್ಕಳಲ್ಲಿ ದೃಷ್ಟಿ ದೋಷ ಇರುತ್ತಲ್ವಾ, ಅಂತವ್ರಿಗೆ ಕೊಟ್ರೆ ಸುಧಾರಿಸೋದು ಒಳ್ಳೆಯ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ. ವಿಭೂತಿ. ಆಹಾರ ಪ್ರಸಾದ. ಸಿರಿಧಾನ್ಯದ ಕಿಚಡಿ ಮತ್ತು ಪುಂಡಿ ಸೊಪ್ಪಿನ ಚಟ್ನಿ. ನೋಡಿ ಹೇಳ್ಬೇಕು ತಾನೆ? ಖಂಡಿತ ತಿಂಡಿ. ಓಕೆ, ಫಸ್ಟು ಕಿಚಡಿ ನೋಡ್ತೀನಿ. ಎಲ್ಲ ತುಂಬಾ ಕಲರ್ಫುಲ್ ಆಗಿ ಮಾಡಿದೀರಾ. ಬಣ್ಣ ಬಣ್ಣ ಇದೆ, ಕ್ಯಾರೆಟ್ ಇದೆ, ಬೀನ್ಸ್ ಇದೆ, ಬಟಾಣಿ ಇದೆ, ಎಷ್ಟೊಂದು ತರಕಾರಿ ಇದೆ, ಕೊತ್ತಂಬರಿ ಸೊಪ್ಪು ಹಾಕಿದೀರಾ, ಗೋಡಂಬಿ ಕೂಡ ಹಾಕಿದೀರಾ. ಅದ್ಭುತವಾಗಿ ಮಾಡಿದೀರಾ. ಅದು ಸಿರಿಧಾನ್ಯ ಅಂತ ಏನು ಗೊತ್ತೇ ಆಗಲ್ಲ ನಿಜ ಹೇಳ್ಬೇಕಂದ್ರೆ. ಸೊ ಅನ್ನದ ಬದಲು ಇದನ್ನ ನಿಜವಾಗ್ಲೂ ಖಂಡಿತವಾಗೂ ಉಪಯೋಗಿಸ್ಬೋದು. ಇವಾಗ ಕೆಲವು ಮಕ್ಕಳು ಅದ್ ಬೇಡ, ನಂಗೆ ಅಂತದ್ ಬೇಡ ಅಂತ ಅಂದಾಗ ಸುಮ್ಮನೆ ಬಾತ್ ಅಂತ ಕೊಟ್ಬಿಡ್ಬೋದು, ಗೊತ್ತಾಗೋದಿಲ್ಲ. ಬಹಳ ರುಚಿಯಾಗಿದೆ, ತುಂಬಾ ಹದವಾಗಿ ಮಾಡಿದೀರಾ. ಅದ್ರ ಜೊತೆ ಒಂದು ಚಟ್ನಿನ ಇದ್ರ ಜೊತೆನೆ ತಿನ್ಬೇಕು ಅಂತ, ಅಂದ್ರೆ ತುಂಬಾ ಮೈಲ್ಡ್ ಆಗಿದೆ, ಹಾಗಾಗಿ ಇದ್ರ ಜೊತೆ ತಿನ್ಬೋದು ಅನ್ಸುತ್ತೆ ನನ್ಗೆ. ಅದು ಸ್ವಲ್ಪ ಏನದು ಸ್ಪೈಸಿ ಆಗಿದೆ, ಇದು ಮೈಲ್ಡ್ ಆಗಿರೋದ್ರಿಂದ ಅದ್ರ ಜೊತೆ ಒಳ್ಳೆ ಪುಂಡಿ ಸೊಪ್ಪು ಹುಳಿ ಸ್ವಲ್ಪ ಅದೇ ಹೌದೌದು ಹುಳಿ ಹುಳಿ ಇದೆ.
ಆಗ ಹುಣಸೆ ಹಣ್ಣು ಹಾಕೋದ್ ಬೇಕಾಗಲ್ಲ. ಚೆನ್ನಾಗಿದೆ. ಎರಡೂ ಒಳ್ಳೆ ರುಚಿಯಾದ ಅಡುಗೆಗಳನ್ನ ನಮಗೆ ತೋರಿಸಿದ್ದೀರಾ. ನಮ್ಮ ಖಾನಾವಳಿ ತಂಡ ಹಾಗೂ ಬಸವ ವಾಹಿನಿ ಅವರ ಕಡೆಯಿಂದ ನಿಮಗೆ ಒಂದು ಕಿರುಕಾಣಿಕೆ. ಧನ್ಯವಾದ. ಶರಣು ಶರಣಾರ್ಥಿ. ಶರಣು ಶರಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ 2 ಹೊಸ ಅಡುಗೆಗಳನ್ನ ಹೇಗೆ ಮಾಡಿದ್ರು ಅಂತ. ಅದನ್ನ ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.